ವೇದಿಕೆ ವಿದ್ಯಾರ್ಥಿನಿ ಅತ್ಯಾಚಾರವನ್ನ ಖಂಡಿಸಿ ಶಿವಮೊಗ್ಗ ನಗರದ 20 ಮಹಿಳಾ ಸಂಘ ಸಂಸ್ಥೆಗಳ ವತಿಯಿಂದ ಶಿವಮೊಗ್ಗದ ಅಮೀದ್ ಅಹಮದ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೌನ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಮೆರವಣಿಗೆಯಲ್ಲಿ ರೋಟರಿ ಸಂಸ್ಥೆಗಳು ಹಾಗೂ ಕದಳಿ ಸಮಾಜ ಒಕ್ಕಲಿಗರ ಮಹಿಳಾ ವೇದಿಕೆಗಳ ಎಲ್ಲ ಮಹಿಳೆಯರು ಭಾಗಿಯಾಗಿದ್ದರು. ಕೋಲ್ಕತ್ತಾದಲ್ಲಿ ನಡೆದ ವೈದ್ಯರ ಮೇಲೆ ಅತ್ಯಾಚಾರ ಹಾಗೂ ಕೊಲೆಯ ಕೇಸನ್ನ ನಾವು ಖಂಡಿಸ್ತೇವೆ. ಅತ್ಯಾಚಾರಿಗಳನ್ನ ಶೀಘ್ರವಾಗಿ ಅವರಿಗೆ ಗಲ್ಲಿಗೆ ಕಠಿಣವಾದ ಶಿಕ್ಷೆ, ಗಲ್ಲು ಶಿಕ್ಷೆಯನ್ನೇ ವಿಧಿಸಬೇಕು ಅಂತ ಕೇಳ್ಕೊಳ್ತಾ, ಹಾಗೂ ಈ ತರದ ಯಾವುದೇ ಘಟನೆಗಳು ಮುಂದೆಂದೂ ನಡೆಯದಂತೆ ಎಲ್ಲರೂ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಈ ನಿಟ್ಟಿನಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಕೆಲವೊಂದು ಸಲಹೆಗಳನ್ನು ನೀಡಿದ್ದು, ಆ ಸಲಹೆಗಳನ್ನು ಅತ್ಯಂತ ಜರೂರಾಗಿ ಜಾರಿಗೆ ತರಬೇಕು ಅಂತನೂ, ಹಾಗೂ ಎಲ್ಲ ಮಹಿಳೆಯರು ಸ್ವತಂತ್ರವಾಗಿ ನಡೆಯುವಂತ ಈ ಸಮಾಜದಲ್ಲಿ ಕಾರ್ಯನಿರ್ವಹಿಸುವಂತ ಅವಕಾಶಗಳನ್ನು, ಈ ಮುಕ್ತ ಸಮಾಜದ ಅವಕಾಶವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಈ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಮ್ಮ ಶಿವಮೊಗ್ಗದ ಎಲ್ಲ ರೋಟರಿ ಕ್ಲಬ್ಗಳು ಹಾಗೂ ಶಿವಮೊಗ್ಗದ ಮಹಿಳಾ ಸಂಘಗಳು, ಕದಳಿವನ ಇರ್ಬೋದು, ಇನ್ನರ್ ವೀಲ್ ಕ್ಲಬ್ಗಳು ಇರ್ಬೋದು, ಆನ್ಸ್ ಕ್ಲಬ್ ಇರ್ಬೋದು, ಒಕ್ಕಲಿಗರ ಮಹಿಳಾ ವೇದಿಕೆ ಇರ್ಬೋದು, ಹೀಗೆ ಶಿವಮೊಗ್ಗ ನಗರದ ಎಲ್ಲ ಮಹಿಳಾ ವೇದಿಕೆಯಿಂದ ಕೋಲ್ಕತ್ತಾದಲ್ಲಿ ಏನೋ ಒಂದು ರೇಪ್ ನಡೀತು, ಒಂದು ಮರ್ಡರ್ ನಡೀತು, ಈ ಥರದ ಅದನ್ನ ಎಲ್ಲರೂ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಆಗಲೇ ಸರ್ಕಾರದಲ್ಲಿ ನಮಗೆ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಮನವಿನ ಕೊಡ್ತಾ ಇದ್ದೇವೆ. ಈಗಾಗಲೇ ದೇಶದಲ್ಲಿ ಅಜಾಗರೂಕತೆ ಉಂಟಾಗಿದೆ. ಎಲ್ಲಿ ಬೇಕಲ್ಲಿ ಮರ್ಡರ್ ನಡೀತಾ ಇದ್ದಾವೆ, ಎಲ್ಲಿ ಬೇಕಲ್ಲಿ ರೇಪ್ಗಳು ನಡೀತಾ ಇದ್ದಾವೆ. ಇದಾದ್ಮೇಲೆ 2 ಕೇಸ್ಗಳು ಮತ್ತೆ ಮರುಕಳಿಸಿದಾವೆ. ಹಾಗಾಗಿ ಮಹಿಳೆಯರಿಗೆ ಸರಿಯಾದ ಭದ್ರತೆ ನಮಗೆ ಸಿಗಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಕೊಡುವಂಥ ಮನವಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಕಳಿಸೋದ್ರ ಮುಖಾಂತರ ಈ ದೇಶದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿರಬೇಕು. ಹೆಣ್ಮಕ್ಳ ಮೇಲೆ ಸಾಕಷ್ಟು ದೌರ್ಜನ್ಯ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಹಾಗಾಗಿ ನಾವು ಎಲ್ಲ ಸಂಘ ಸಂಸ್ಥೆಯವರು ಇದನ್ನ ಬಹಳ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಸಾಕಷ್ಟು ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಬಂದಿದ್ದಾರೆ. ನಾವು ಅಮೀದ್ ಅಹಮದ್ ಸರ್ಕಲಿಂದ ಇಲ್ಲಿ ತನಕ ಶಾಂತಿಯುತವಾದ ಮೆರವಣಿಗೆ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ಮನವಿನ ಸಹ ಕೊಡ್ತಾ ಇದ್ದೀವಿ. ಎಲ್ಲಿ ಮಹಿಳೆಯರನ್ನ ನಾವು ಗೌರವಿಸ್ತೇವೆ, ಎಲ್ಲಿ ಪೂಜಿಸ್ತೇವೋ ಆ ದೇಶ ಸುರಕ್ಷಿತವಾಗಿ ಶಾಂತಿಯುತವಾಗಿ ಇರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಹಂತಗಳಲ್ಲಿ ಎಲ್ಲ ಕಡೆಗೂ ನೋಡ್ತಾ ಇದ್ದೀವಿ. ಸಣ್ಣ ಗಲ್ಲಿಗಳಲ್ಲಿ ಅತ್ಯಾಚಾರ ನಡೆಯೋದು, ಅವ್ರಿಗೆ ಚುಡಾಯಿಸೋದು, ಈ ರೀತಿ ಸುರಕ್ಷತೆನೇ ಇಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಕಡೆ ಹೆಚ್ಚು ಗಮನ ಹರಿಸಬೇಕು. ಈಗಾಗಲೇ ಹಬ್ಬ ಹರಿದಿನಗಳು ಮತ್ತೆ ಬರ್ತಾ ಇದ್ದಾವೆ. ಈ ರೀತಿ ಘಟನೆಗಳು ನಡೆದ ಹಾಗೆ ಸರ್ಕಾರಗಳು ಶಾಂತಿ ಸೌಹಾರ್ದತೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವ್ರನ್ನ ಕಾಪಾಡಬೇಕು. ಬರುವಂಥ ದಿನಗಳಲ್ಲಿ ರಾಮರಾಜ್ಯ ಆಗಿ ಸುರಕ್ಷಿತವಾಗಿ ಈ ದೇಶ ಮುನ್ನಡೆಯಬೇಕು ಅಂತ ನಾವು ಎಲ್ಲ ರೋಟರಿ ಕ್ಲಬ್ಗಳ ಪರವಾಗಿ, ಇನ್ನರ್ ವೀಲ್, ಆನ್ಸ್ ಕ್ಲಬ್ ಮತ್ತು ಬೇರೆ ಬೇರೆ ಮಹಿಳಾ ಸಂಘಟನೆ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಶಿವಮೊಗ್ಗದ ಎಲ್ಲ ರೋಟರಿ ಕ್ಲಬ್ ಹಾಗೂ ಎಲ್ಲ ಇನ್ನರ್ ವೀಲ್ ಕ್ಲಬ್, ಕದಳಿ, ಭೂಮಿಕಾ, ಪ್ರೇರಣಾ ಮಹಿಳಾ ಸಂಘ, ಜಿಲ್ಲಾ ಒಕ್ಕಲಿಗ ಮಹಿಳಾ ಸಂಘ ಎಲ್ಲ ಸೇರಿ ಇದನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ. ಏಕೆ ಅಂತಂದ್ರೆ ಗಾಂಧೀಜಿ ಕಂಡ ರಾಮರಾಜ್ಯ ಕನಸು ಅದು ನನಸಾಗಲೇ ಇಲ್ಲ. ಗಾಂಧೀಜಿ ಅನ್ನೋದು ಮಧ್ಯರಾತ್ರಿಯಲ್ಲಿ ಒಬ್ಬ ಹೆಣ್ಣು ಮಗಳು ಸುರಕ್ಷಿತವಾಗಿ ನಡ್ಕೊಂಡು ಹೋದ್ರೆ ಮಾತ್ರ ಭಾರತ ಸ್ವತಂತ್ರ ರಾಜ್ಯ ಅಂತ ಅನಿಸ್ಕೊಳ್ಳುತ್ತೆ ಅಂತ ಈಗ ಅದು ಕನಸಾಗೇ ಉಳಿದಿದೆ. ಹೆಣ್ಣು ಮಕ್ಕಳ ಮೇಲೆ ದಿನನಿತ್ಯ ಅತ್ಯಾಚಾರ, ಪೇಪರ್ ತೆಗೆದ್ರೆ ಸಾಕು ದಿನನಿತ್ಯ ಅದನ್ನೇ ಓದ್ತಾ ಇದ್ದೀವಿ. ಹಾಗೆ ವೈದ್ಯೋ ನಾರಾಯಣ ಹರಿ ಅಂತಾರೆ, ಅವರು ವೈದ್ಯರು ನಮ್ಮ ಜೀವವನ್ನು ರಕ್ಷಿಸ್ತಾರೆ. ಅವರನ್ನೇ ಕೊಲೆ ಮಾಡಿರೋದು ನಿಜವಾಗ್ಲೂ ಖಂಡನೀಯ. ಈ ಮಹಿಳೆಯ ದೌರ್ಜನ್ಯ ಆಗಿದೆ. ಅದನ್ನು ಖಂಡಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಕೇಳ್ತಿದ್ದೇನೆ.